ಶ್ರೀನಿವಾಸನ್, ನೀವು ಎನ್ಕೌಂಟರ್ ಮಾಡೋಕೋದಕ್ಕೆ ಇದು ತಮಿಳ್ನಾಡಲ್ಲ. ಜಾನ್ಸ್ ಕೌಂಟರ್ ಅಟ್ಯಾಕ್ ಮಾಡಿದ್ರೆ ನೀವು ತಡೆಯಕ್ಕಾಗೋದಿಲ್ಲ. ಸರ್, ನನ್ನ ಹತ್ರ ಸ್ಟೇಟ್ಮೆಂಟ್ ಇದೆ. ನಾನು ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಶ್ರೀನಿವಾಸನ್ ತಮಿಳ್ನಾಡವರು, ಅವ್ರಿಗೆ ಇಲ್ಲಿನ ಪ್ರೊಸೀಜರ್ ಬಗ್ಗೆ ಗೊತ್ತಿಲ್ಲ. ನಿನಗೆ ಹೇಗ್ ಬೇಕೋ ಹಾಗೆ ಆಡ್ತಾ ಇದೆಯಲ್ವಾ, ನಿನಗೆ ತಕ್ಕ ಪಾಠ ಕಲಿಸ್ತೀನಿ. ಅವರು ನಿಮ್ ಬಗ್ಗೆ ಗೊತ್ತಿಲ್ದೇನೆ ತಪ್ಪು ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮಳೆಯಲ್ಲೇ ನೆಂದಿಲ್ಲ, ಇನ್ನು ಮರದಿಂದ ಬೀಳೋ ಹನಿಗ್ ನೆನಿತೀನ. ಬಾಮ, ನೀನು ಕೂತ್ಕೋ. ಜರಿ, ನೀನ್ ಏನ್ ಮಾಡ್ತಿದ್ಯಾ? ಹೊಟ್ಟೆ ತುಂಬಾ ಊಟ ಮಾಡು. ನೋಡು, ಚೆನ್ನಾಗಿ ಊಟ ಮಾಡಿದ್ರೇನೆ ನಿಮ್ಮ ಅಪ್ಪನ ತರ ಒಳ್ಳೆ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಕ್ಕಾಗೋದು. ನನಗೆ ಬಿಸ್ನೆಸ್ ಮ್ಯಾನ್ ಆಗೋ ಆಸೆ ಇಲ್ಲ. ಮತ್ತೆ ಪೊಲೀಸ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಸಾವು ಬರುವುದು ಖಚಿತ, ಮರೆಯಬೇಡವೋ ಮನುಜ, ನಿನ್ನ ಕಾಯಕವೇ ಕಾಯುವುದು ನಿನ್ನ. ಒಳ್ಳೆ ಕೆಲಸವ ಮಾಡು, ನೀ ಬೇಸರ ಪಡಬೇಡ. ಸಾವು ಬರುವುದು ಖಚಿತ, ಮರೆಯಬೇಡವೋ ಮನುಜ, ನಿನ್ನ ಕಾಯಕವೇ ಕಾಯುವುದು ನಿನ್ನ. ಅಣ್ಣ, ಜಾರ್ಜ್ ಪೀಟರ್ನ ಅರೆಸ್ಟ್ ಮಾಡಿದ್ದು 4 ಜನ ಅಲ್ಲ, 3 ಪೊಲೀಸು. ಶ್ರೀನಿವಾಸ್ ಸರ್ ಹೇಳಿದ್ದಕ್ಕೇನೆ ಸಾಯಿಸಿದ್ದು. ಅದು ಮರ್ಡರ್ ಅಂತ ಗೊತ್ತಿದ್ರೂ ಈಗ ಅದು ಸೂಸೈಡ್ ಇರ್ಬೋದು. ಇದನ್ನೆಲ್ಲ ಮಾಡಿದ್ದು ಜಾರ್ಜ್ ಪೀಟರ್. ನಾನೀಗ ನನ್ನ ಸಾವಿಗೆ ಕಾಯ್ತಾ ಇದ್ದೀನಿ. ನಮ್ಮ ಕೈಲೇನು ಮಾಡೋಕ್ಕಾಗ್ತಾಯಿಲ್ಲ ಸರ್. ಏನಾದರೂ ಮಾಡ್ತಾನಂತ ನೋಡೋಣ ಬಿಡು. ಶ್ರೀನಿವಾಸ್ ಸರ್ ಕೂಡ ಇದನ್ನ ಹೇಳಿದ್ದು. ಕ್ವಾಲಿಟಿ ಗಾರ್ಸಿನಿಯ ಸದ್ಯಕ್ಕೆ ಸಿಗೋಲ್ಲ. ಕೊತ್ತಂಬರಿ ಮತ್ತು ಮೆಣಸಿನಕಾಯಿನ ನಾವೇ ತಗೊಂಡು ಅದನ್ನ ನಾವೇ ಪ್ರಿಪೇರ್ ಮಾಡ್ಕೋಬೇಕು. ನಮ್ಮಮ್ಮನಿಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತು. ನಾನು ಯಾವತ್ತೇ ತಿಂಡಿ ಪ್ರಿಪೇರ್ ಮಾಡಿದ್ರು ಅದು ಇದೇ ಕ್ವಾಲಿಟಿಲಿರಬೇಕು, ಇಲ್ಲಾಂದ್ರೆ ಯಾವ ಕಾರಣಕ್ಕೂ ತಿನ್ನೋದಿಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಿನಗೂ ಟಿಫಿನ್ ಕಳ್ಸ್ಕೊಡ್ತೀನಿ ಬಿಡು. ಏಯ್, ನಿನಗೇನು ಬೇಕು ಅಂತ ಹೇಳೋ. ಸರ್, ನನ್ನನ್ನು ಸರ್ ಅಂತ ಕರಿಬೇಡ ಅಂತ ನಿನಗೆ ಹೇಳಿಲ್ವಾ? ಜಾರ್ಜ್ ಅಣ್ಣ, ಅದೇ ಬೇಕಾಗಿರೋದು. ಹೀಗೆ ಕರಿ. ನಿನಗೇನು ಬೇಕು ಅಂತ ಕೇಳು. ಜಾರ್ಜ್ ಅಣ್ಣ ಕ್ಷಮಿಸ್ಬಿಡಿ. ಅದು ಚಿನ್ನ ಕಣೋ. ನೀನು ಬರೀ ಚಿನ್ನಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದೀಯ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಕಣೋ. ಜಾರ್ಜ್ ಅಣ್ಣ, ತಂಗಿ ಮದುವೆ ಮಾಡೋಕ್ಕೆ ಬೇರೆ ದಾರಿ ಕಾಣಲಿಲ್ಲ, ಅದಕ್ಕೆ ಅಂತ ಸ್ವಲ್ಪ ಸ್ವಲ್ಪ ಚಿನ್ನನ ಜೇಬಲ್ಲಿ ಹಾಕೊಂಡು ಹೋಗ್ತಾ ಇದ್ದೆ. ಹೋಗ್ಲಿ, ನಿನ್ ತಂಗಿ ಮದುವೆ ಆಯ್ತಾ? ಆಯ್ತು. ಆಯ್ತಾ? ಹಾಗಿದ್ರೆ ನನ್ನೇ ಕರೆದಿಲ್ವಲ್ಲ?
ಇದು ಪ್ರಾರ್ಥನೆ ಮಾಡಿ ಕಳ್ಕೊಳ್ಳೋ ಪಾಪ ಅಲ್ಲ, ಉಪವಾಸ ಮಾಡಿ ಕಳ್ಕೊಳ್ಳೋ ಪಾಪ. ಸಾವು ಬರುವುದು ಖಚಿತ, ಮರೆಯಬೇಡವು ಮನುಜ, ನೀ ಮಾಡು ಕೆಲಸಗಳು ನಿನ್ನ ಕಾಯುವವು ಕೊನೆವರೆಗೂ. ಒಳ್ಳೆ ಕೆಲಸವ ಮಾಡು, ನೀ ಬೇಸರ ಪಡಬೇಡ. ಸಾವು ಬರುವುದು ಖಚಿತ, ಮರೆಯಬೇಡವು ಮನುಜ. ಇವರಿಬ್ಬರು ಒಟ್ಟಿಗೆ ಸಾಧಿಸೋದು ಕಳ್ತನ ಮಾಡೋದನ್ನು ಮಾಡ್ತಾ ಇದ್ರು. ಇಬ್ಬರನ್ನೂ ಒಟ್ಟಿಗೆ ಮಣ್ಣು ಮಾಡ್ಬೋದು. ಈ ಥರ ಪ್ರಶ್ನೆ ಕೇಳೋ ಜನಗಳು ಇರ್ತಾರಲ್ವಾ? ಖಂಡಿತ. ಇದು ಬರೀ ಗಾಳಿ ಅಷ್ಟೇ, ಬಿರುಗಾಳಿ ಇನ್ನೂ ಬಾಕಿ ಇದೆ. ನೆಟ್ಸಿ. ಈ ಬ್ಯಾಚಲ್ಲಿರೋ ಬ್ಲಡ್ನ ಯಾರು ಕೊಟ್ಟಿರ್ಬೋದು ಅನ್ಸುತ್ತೆ? ಅದ್ರ ಬಗ್ಗೆ ಯಾರ ಮೇಲೂ ಡೌಟ್ ಇಲ್ಲ. ಅದನ್ನು ಯಾರು ತಗೊಂಡಿದ್ದು ಅಂತ ನಂಗೆ ಗೊತ್ತಾಗ್ಲೇಬೇಕು. ಹಾಸ್ಪಿಟ್ಲನ್ನ ಬಿಟ್ಟು, ನರ್ಸಿಂಗ್ ಹೋಮ್ನ ಬಿಟ್ಟು ಪ್ರಾಕ್ಟೀಸ್ ಮಾಡೋಂಥ ಡಾಕ್ಟರ್ಗಳು ತಗೊಂಡು ಹೋಗಿರ್ಬೋದು. ನನಗೆ ಆ ಡಾಕ್ಟರ್ಸ್ ಎಲ್ಲರದನ್ನು ಲಿಸ್ಟ್ಗಳು ಬೇಕು. ಅದಂತೂ ತುಂಬ ಕಷ್ಟ ಆಗತ್ತೆ. ಅದು ಎಷ್ಟು ಕಷ್ಟ ಆದರೂ ನಾನು ನೋಡ್ಕೋತೀನಿ. ಲಾಸ್ ನಿನಗೆ ಮಾತ್ರ ಅಲ್ಲ, ನಮ್ಮನ್ನು ನಾವು ಕೊಲ್ತಾ ಹೋದ್ರೆ ಎಲ್ರಿಗೂ ಕೂಡ ಲಾಸ್ ಆಗುತ್ತೆ. ಯಾರು ಉಳಿಯೋಲ್ಲ ಅಷ್ಟೇ.